ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಈಗಾಗಲೇ ನಾವು ಬ್ಯಾಂಕಿನಲ್ಲಿ ಎಷ್ಟು ವಿಧ ಎಂಬ ವಿಡಿಯೋದಲ್ಲಿ ಬ್ಯಾಂಕುಗಳು ಮುಖ್ಯವಾಗಿ ಎಷ್ಟು ವಿಧಗಳು ಇವೆ ಎಂಬುದನ್ನು ನಾವು ನೋಡಿಕೊಂಡು ಬಂದಿವೆ. ಅದರಲ್ಲಿ ಕೇವಲ ಬ್ಯಾಂಕುಗಳ ವಿವರಣೆ ಇತ್ತು. ಆದರೆ ಈಗ ಈ ಎರಡನೇ ವಿಡಿಯೋದಲ್ಲಿ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಅಂದರೆ ಹಣಕಾಸಿನ ವ್ಯವಸ್ಥೆ ಇರುವಂಥ ಬ್ಯಾಂಕ್ ಅಲ್ಲದ ಸಂಸ್ಥೆಗಳು ಯಾವ್ಯಾವ ಅದಾವ ಅನ್ನೋದನ್ನು ನಾವು ನೋಡ್ಬೋದು. ಇದರೊಳಗೆ ಬ್ಯಾಂಕ್ ಅಲ್ಲದ ವ್ಯವಸ್ಥೆ ಅಂತಂದ್ರೆ ಏನು, ಬ್ಯಾಂಕಿಂಗ್ ಬಿಸ್ನೆಸ್ ಮಾಡೋಕ್ಕೆ ಈ ಸಂಸ್ಥೆಗಳಿಗೆ ಅವಕಾಶ ಇಲ್ಲ. ಬ್ಯಾಂಕಿಂಗ್ ಬಿಸ್ನೆಸ್ ಅಂದರೆ ಈಗಾಗಲೇ ನಾನು ಹೇಳಿದ್ದೀನಿ, ಒಂದು ಚೆಕ್ ಅದನ್ನು ಸ್ವೀಕರಿಸಿ ಅದಕ್ಕೆ ಹಣ ಸಂದಾಯ ಮಾಡೋದಿರ್ಬೋದು, ಅಥವಾ ಡಿ ಅದೇ ಕಲೆಕ್ಷನ್ ಮಾಡಿ ಅದಕ್ಕೆ ಹಣ ಸಂದಾಯ ಮಾಡೋದಿರ್ಬೋದು, ಅಥವಾ CCOD ಅಕೌಂಟ್ ಈ ಥರ ಅಕೌಂಟ್ಗಳನ್ನು ಮಾಡೋದಿರ್ಬೋದು. ಈ ಥರ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಬರುವಂಥ ಹಲವಾರು ಸೇವೆಗಳು ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳಿಗೆ ಇರುವುದಿಲ್ಲ. ಇವು ಕೇವಲ ಹಣವನ್ನು ಡೆಪಾಸಿಟ್ ಮಾಡಿಕೊಳ್ಳೋದಾಗಲಿ ಮತ್ತು ಹಣ ಸಾಲ ಕೊಡೋದಾಗಲಿ, ಈ ಥರದ ಕೆಲವೊಂದು ನಿರ್ದಿಷ್ಟ ಕೆಲಸಗಳಿಗೆ ಮಾತ್ರ ಈ ಹಣಕಾಸು ಸಂಸ್ಥೆಗಳು ಕೆಲಸ ಮಾಡುತ್ತವೆ. ಹೀಗಾಗಿ ಈ ವ್ಯವಸ್ಥೆಯಲ್ಲಿ ಎಷ್ಟು ವಿಧಗಳಿವೆ ಅನ್ನೋದನ್ನು ನಾವು ಇವತ್ತು ನೋಡೋಣ. ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಅಥವಾ NBFI, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳ್ತೀವಿ. ಸೊ ಇದರೊಳಗೆ ಮೊದಲನೇದಾಗಿ ಅಖಿಲ ಭಾರತ ಹಣಕಾಸು ಸಂಸ್ಥೆ AIFI ಅಂತಂದರೆ ಆಲ್ ಇಂಡಿಯಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಸೊ ಇದರೊಳಗೆ ಈ ಸಂಸ್ಥೆಗಳು ಒಂದು ಸರ್ಕಾರಿ ವ್ಯವಸ್ಥೆಯಿಂದ ನಿರ್ಮಿತವಾದದ್ದು, ಅಥವಾ RBIದಿಂದ ಅದು ರೂಪಿತವಾದದ್ದು, ಅಥವಾ SBI ಪಾಲುದಾರನಾಗಿರುವಂಥ ವ್ಯವಸ್ಥೆಗಳು. ಇದರೊಳಗೆ 4 ಥರ ಬರ್ತವೆ. ಎಕ್ಸಿಮ್, ಎರಡನೇದು ನಬಾರ್ಡ್, ಮೂರನೇದು NHB ಅಂಥೇಳಿ, ಆಮೇಲೆ 4ನೇದು SIDB ಅಂಥೇಳಿ. ಈ ಎಕ್ಸಿಮ್ ಅಂತಂದರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡುವಂಥ ಏನು ಬಿಸ್ನೆಸ್ ಇದೆ, ಆ ಬಿಸ್ನೆಸ್ಗಳಿಗೆ ಈ ನಾನ್ ಬ್ಯಾಂಕಿಂಗ್ ವ್ಯವಸ್ಥೆ ಏನಿದೆ ಇದು ಸಹಾಯಧನ ಅಥವಾ ಹಣ ಸಂದಾಯ ಅಥವಾ ಸಾಲ ಕೊಡುವುದು ಈ ಥರ ವ್ಯವಸ್ಥೆ ಇರುತ್ತದೆ. ಮತ್ತು ಎರಡನೇದು ನಬಾರ್ಡ್ ಅಂತಂದರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತೇಳಿ. ಈ ನಬಾರ್ಡ್ ಬ್ಯಾಂಕು ಇದು ನಿಜವಾಗಿ ಸಾರ್ವಜನಿಕರಿಗೆ ನೇರವಾಗಿ ಸೇವೆ ಸಲ್ಲಿಸುವುದಿಲ್ಲ. ಇದು ಏನು ಮಾಡುತ್ತೆ ಅಂದರೆ ರೂರಲ್ ಬ್ಯಾಂಕ್ ಏನಿದ್ದಾವೆ ಈ ಬ್ಯಾಂಕುಗಳಿಗೆ ಸಹಾಯಧನವನ್ನು ನೀಡುವುದಾಗಲಿ ಅಥವಾ ಈ ಬ್ಯಾಂಕಿಂಗ್ ವ್ಯವಸ್ಥೆಗಳಿಗೆ ಇದು ಒಂದು ನಿಯಂತ್ರಣ ವ್ಯವಸ್ಥೆಯಾಗಿ ಕೆಲಸ ಮಾಡುತ್ತದೆ. ಸೊ ಇದು ನಿಜ ಅರ್ಥದಲ್ಲಿ ಒಂದು ಬ್ಯಾಂಕ್ ಆಗುವುದಿಲ್ಲ. ಇದು ಬ್ಯಾಂಕ್ಗಳಿಗೆ ಸಹಾಯ ಸೇವೆ ಸಲ್ಲಿಸುವಂಥ ಒಂದು ವ್ಯವಸ್ಥೆ ಅಂತ ಹೇಳ್ಬೋದು. ಇದು ಸರ್ಕಾರದಿಂದ ರೂಪಿತವಾದಂಥ ಒಂದು ವ್ಯವಸ್ಥೆ ಅಂತ ಹೇಳ್ಬೋದು. ಆಮೇಲೆ NHB ಅಂತಂದರೆ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಅಂಥೇಳಿ. ಇದು ಸಹಿತ ಸರ್ಕಾರದ ಯೋಜನೆಯನ್ನು ಜಾರಿಗೆ ತರಲು ಇರುವಂಥ ಒಂದು ವ್ಯವಸ್ಥೆ ಅಥವಾ ಸರ್ಕಾರದ ಒಂದು ಬ್ಯಾಂಕ್ ಅಂತ ಹೇಳ್ಬೋದು. ಇದು ಕೇವಲ ಸರ್ಕಾರದ ವಸತಿ ಯೋಜನೆಗಳನ್ನು ಜಾರಿಗೆ ತರಲು ಇರುವಂಥ ಒಂದು ಸರ್ಕಾರಿ ಬ್ಯಾಂಕ್ ಅಂತ ಹೇಳ್ಬೋದು. ಆಮೇಲೆ SIDB ಅಂತಂತಂದರೆ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತೇಳಿ, ಸಣ್ಣ ಒಂದು ಉದ್ಯಮಿಗಳಿಗೆ ಸಹಾಯ ಮಾಡುವಂಥ ಬ್ಯಾಂಕ್ ಅಂತ ಹೇಳ್ಬೋದು. ಇನ್ನು ಎರಡನೇ ಹಂತದಲ್ಲಿ ನೋಡೋದಾಗಲಿ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳಿಗೆ ಎರಡನೇ ವಿಧವಾಗಿ ಪ್ರಾಥಮಿಕ ವ್ಯಾಪಾರಿ ಅಥವಾ ಪ್ರೈಮರಿ ಡೀಲರ್ ಅಂತ ಬರುತ್ತೆ. ಇದಕ್ಕೆ RBI ಪರವಾನಗಿ ಬೇಕು. ಇದರೊಳಗೆ ಮನಿ ಮಾರ್ಕೆಟ್ ಮತ್ತು ಕ್ಯಾಪಿಟಲ್ ಮಾರ್ಕೆಟ್ ಅಂತ ಬರುತ್ತೆ. ಮೂರನೇದಾಗಿ ಬ್ಯಾಂಕೇತರ ಹಣಕಾಸು ಕಂಪನಿ NBFC ಅಂತಂದರೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪ್ನಿ ಅಂತ ಹೇಳ್ತಾರೆ. ಈ ಕಂಪನಿಗಳು ಕಂಪ್ನಿ ಕಾಯ್ದೆಯಲ್ಲಿ ನೋಂದಾಯಿತಗೊಂಡಿದ್ದು. ಇವುಗಳಿಗೆ RBI ಪರವಾನಗಿ ಬೇಕಿಲ್ಲ, ಆದರೆ RBIದಿಂದ ನಿಯಂತ್ರಣಗೊಳಪಟ್ಟಿವೆ. ಸೊ ಈ ಬ್ಯಾಂಕೇತರ ಹಣಕಾಸು ಕಂಪನಿಗಳಲ್ಲಿ 7 ಥರ ಬರುತ್ತೆ. ಒಂದನೇದು ಅಸೆಟ್ ಫೈನಾನ್ಸ್ ಕಂಪ್ನಿ, ಎರಡನೇದು ಇನ್ಫ್ರಾಸ್ಟ್ರಕ್ಚರ್ ಫೈನಾನ್ಸ್ ಕಂಪ್ನಿ, ಮೂರನೇದು ಇನ್ಫ್ರಾಸ್ಟ್ರಕ್ಚರ್ ಡೆಟ್ ಫಂಡ್ ಅಂತೇಳಿ, ನಾಲ್ಕನೇದು ಲೋನ್ ಕಂಪ್ನಿ, ಐದನೇದು ಫ್ಯಾಕ್ಟರ್ ಕಂಪ್ನಿ, ಆರನೇದು ಚಿಟ್ ಫಂಡ್ ಅಂತ ಬರುತ್ತೆ, ಏಳನೇದು ಇತರೆ ಬ್ಯಾಂಕೇತರ ಹಣಕಾಸು ಕಂಪ್ನಿಗಳನ್ನು ಬರ್ತವೆ. ಇತರೆ ಒಳಗೆ ನೋಡ್ಬೋದಾದಂದರೆ MSME ಅಂತಂದರೆ ಮೈಕ್ರೋ ಸ್ಮಾಲ್ ಮೀಡಿಯಮ್ ಎಂಟರ್ಪ್ರೈಸಸ್ ಅಂದರೆ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಿಗಳು. ಇವು ಕಂಪನಿ ಅಥವಾ ಟ್ರಸ್ಟ್ ಕಾಯ್ದೆಯಲ್ಲಿ ನೋಂದಾಯಿತಗೊಂಡಿರ್ತವೆ ಮತ್ತು ಇವು ಸದರಿ ಕಾಯ್ದೆಯಲ್ಲಿಯೇ ರೂಪಿತವಾದಂಥ ಇಲಾಖೆಯಿಂದ ನಿಯಂತ್ರಣಗೊಳಪಡ್ತವೆ. ಇವು ಏನಿದೆ ಸಣ್ಣ ಪ್ರಮಾಣದ ಸಾಲಗಳಿಗೆ ಈ ಒಂದು ವ್ಯವಸ್ಥೆ ಇದೆ. ಮತ್ತು ಎರಡನೇದಾಗಿ ಇನ್ಶೂರೆನ್ಸ್ ಕಂಪ್ನಿಗಳನ್ನು ಬರ್ತವೆ. ಇವು RBIದಿಂದ ನಿಯಂತ್ರಣಗೊಳಪಟ್ಟಿಲ್ಲ. ಇದು IRDA ಅಂಥೇಳಿ ಏನಿದೆ ಅದರಿಂದ ನಿಯಂತ್ರಣಗೊಳಪಡುತ್ತದೆ. ಮತ್ತು ಹೌಸಿಂಗ್ ಫೈನಾನ್ಸ್ ಕಂಪ್ನಿಗಳು ಇವು ಏನಿದೆ NHB ಅದರಿಂದ ನಿಯಂತ್ರಣಗೊಂಡಿರುತ್ತದೆ. ನಾಲ್ಕನೇದಾಗಿ ಸ್ಟಾಕ್ ಬ್ರೋಕರ್, ಮ್ಯೂಚುವಲ್ ಫಂಡ್, ಇನ್ವೆಸ್ಟ್ಮೆಂಟ್ ಬ್ಯಾಂಕ್, ಮರ್ಚೆಂಟ್ ಬ್ಯಾಂಕ್,
ವೆಂಚರ್ ಕ್ಯಾಪಿಟಲ್ ಫಂಡ್ ಇತ್ಯಾದಿಗಳಿದ್ದಾವೆ. ಇವು ಸೆಬಿಯಿಂದ ನಿಯಂತ್ರಣಗೊಳಪಟ್ಟಿದ್ದೇವೆ. ಸೊ ಈ ಥರ ಒಂದು ಬ್ಯಾಂಕೇತರ ಹಣಕಾಸು ವ್ಯವಸ್ಥೆ ನಮ್ಮ ದೇಶದಲ್ಲಿದೆ. ಮತ್ತು ಇವುಗಳನ್ನು ಹೊರತಾಗಿ ಇನ್ನೊಂದು ವಿಶೇಷ ಕಾಯ್ದೆ ಅಡಿಯಲ್ಲಿ ನಾವು ನೋಡ್ತಕ್ಕಂತಂದರೆ ಮನಿ ಲೆಂಡರ್ ಅಥವಾ ಹಣ ಸಾಲದಾತ, ಹಣ ಕೊಡುವವನು. ಯಾವುದೇ ಬ್ಯಾಂಕಿಂಗ್ ವ್ಯವಸ್ಥೆ ಅನ್ನೋದಿರೋದಿಲ್ಲ ಅಥವಾ ಬ್ಯಾಂಕೇತರ ಸಂಸ್ಥೆಗಳು ಇರುವುದಿಲ್ಲ. ಕೇವಲ ಒಬ್ಬ ವ್ಯಕ್ತಿ ಹಣಕಾಸಿನ ವ್ಯವಹಾರ ಮಾಡಬೇಕಾದ್ರೂ ಸಹಿತ ಅವನಿಗೆ ಒಂದು ಕಾನೂನು ಅನ್ನೋದಿದೆ. ಅವ ಅಂಥ ಸಾಲ ಕೊಡೋದು ತಗೊಳ್ಳೋದು ಮಾಡಬೇಕಾದ್ರೆ ಅವ ಒಂದು ಸಂಬಂಧಿಸಿದ ಇಲಾಖೆಯಿಂದ ಪರವಾನಗಿಯನ್ನು ಪಡಿಬೇಕಾಗ್ತದೆ. ಅದೇ ಥರ ಪಾನ್ ಬ್ರೋಕರ್ ಅಂದರೆ ಗಿರ್ವಿ ದಲ್ಲಾಳಿ, ಯಾವುದೇ ಒಂದು ವಸ್ತುವನ್ನು ಗಿರ್ವಿ ಇಟ್ಟುಕೊಂಡು ಸಾಲ ಕೊಡುವಂಥದ್ದು, ಬಂಗಾರ ಬೆಳ್ಳಿ ಇಂಥದ್ದು ಸಾಲ ಗಿರ್ವಿ ಇಟ್ಟುಕೊಂಡು ಸಾಲ ಕೊಡುವಂಥದ್ದು. ಇದರ ನಂತರ ಬರೋದಂತಂದರೆ ಸಹಕಾರಿ ಕಾಯ್ದೆ ಅಡಿಯಲ್ಲಿ ಸಹಕಾರಿ ಸಂಘಗಳು ಬರ್ತವೆ. ಸಹಕಾರಿ ಸಂಘಗಳು ಇವು ಏನಿದೆ ಅಂದರೆ ಮನಿ ಲೆಂಡರ್ ಮತ್ತು ಬ್ಯಾಂಕಿಂಗ್ಗೆ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಕಂಡುಕೊಳ್ಳಾಯಿತು. ಇವು ಬಹಳ ಕಾಲದ ಹಿಂದೆ ಇವು ಸಹಕಾರಿ ಸಂಘಗಳು ನಮ್ಮ ದೇಶದಲ್ಲಿ ರೂಪಿತಗೊಂಡವು. ಯಾಕಂದರೆ ಹಿಂದಿನ ಕಾಲದಲ್ಲಿ ಒಂದು ಮನಿ ಲೆಂಡರ್ ಅಂತ ಇರ್ತಿದ್ರು. ಸಿರಿವಂತ ವ್ಯಕ್ತಿ ಬಡವರಿಗೆ ಸಾಲ ಕೊಡ್ತಿದ್ದ, ಮನಸೋ ಇಚ್ಛೆ ಬಡ್ಡಿಯನ್ನು ಹಾಕಿ ಅವರನ್ನು ಶೋಷಣೆ ಮಾಡ್ತಿದ್ದ. ಮತ್ತು ಎರಡನೇದು ಬ್ಯಾಂಕಿಂಗ್ ವ್ಯವಸ್ಥೆಗಳು. ಇವು ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಇರ್ತಿರ್ಕಿಲ್ಲ ಬ್ಯಾಂಕ್ಗಳು. ಜನರಿಗೆ, ಸಾಮಾನ್ಯ ಜನರಿಗೆ, ಬಡವರಿಗೆ ಈ ಬ್ಯಾಂಕ್ಗಳಿಗೆ ಹೋಗಿ ಅಲ್ಲಿ ಒಂದು ಅಕೌಂಟ್ ತೆಗೆದು ಬ್ಯಾಂಕಿಂಗ್ ವ್ಯವಸ್ಥೆಗಳು ಪಡುವಂಥ ಅವಕಾಶ ಇದ್ದಿರಲಿಲ್ಲ. ಹೀಗಾಗಿ ಈ ಮಧ್ಯಮ ಬಡವರಿಗೆ ಒಂದು ನ್ಯಾಯಯುತ ದರದಲ್ಲಿ ಸಾಲ ದೊರೆಯಲಿ, ಹಣಕಾಸಿನ ವ್ಯವಸ್ಥೆ ಅನುಕೂಲ ಆಗಲಿ ಅಂಥೇಳಿ ಈ ಸಹಕಾರಿ ಸಂಘಗಳು ಮಧ್ಯದ ವ್ಯವಸ್ಥೆಯಾಗಿ, ಬ್ಯಾಂಕ್ ಅಥವಾ ಮನಿ ಲೆಂಡರ್ ಇವರ ನಡುವಿನ ಮಧ್ಯದ ವ್ಯವಸ್ಥೆಯಾಗಿ ಸಹಕಾರಿ ಸಂಘಗಳು ಜಾರಿ ಬಂದವು. ಮತ್ತು ಈ ಸಹಕಾರಿ ಸಂಘಗಳ ಬಗ್ಗೆ ನಾನು ಪ್ರತ್ಯೇಕವಾಗಿ ಮುಂದಿನ ಇದರೊಳಗೆ ಹೇಳ್ತೀನಿ. ಇದೇ ಥರ ಇತ್ತಿತ್ತಲಾಗಿ ಹೊಸದಾಗಿ ಸೌಹಾರ್ದ ಸಹಕಾರಿಗಳಂತ ಮೂರನೇದಾಗಿ ಬಂತು. ಈ ಸೌಹಾರ್ದ ಸಹಕಾರಿಗಳು ಯಾಕೆ ಬಂತು ಅಂತಂದರೆ, ಸಹಕಾರಿ ಸಂಘಗಳು ಎಷ್ಟು ಸಮರ್ಪಕವಾಗಿ ಕೆಲಸ ಮಾಡಿದರೂ ಸಹಿತ ಈ ಸಹಕಾರಿ ಸಂಘಗಳ ಕೆಲಸ ನಿರ್ವಹಿಸುವಲ್ಲಿ ಏನಾಗ್ತಿತ್ತಂತಂದರೆ ಸರ್ಕಾರದ ಒಂದು ಮಧ್ಯಸ್ಥಿಕೆ, ಸರ್ಕಾರದ ಹಸ್ತಕ್ಷೇಪ, ಸರ್ಕಾರದ ರಾಜಕಾರಣಿಗಳಿರ್ಬೋದು ಅಥವಾ ಸರ್ಕಾರದ ಪ್ರತಿನಿಧಿಗಳು ಅಥವಾ ಅಧಿಕಾರಿಗಳು ಈ ಸಹಕಾರಿ ಸಂಘಗಳ ಒಂದು ಚುನಾವಣೆಯಲ್ಲಿ ಅಥವಾ ಆಡಳಿತದಲ್ಲಿ ಅಥವಾ ಸಾಲ ನೀಡುವ ಸಂದರ್ಭದಲ್ಲಿ ಇಂಥ ಸಂದರ್ಭದಲ್ಲಿ ಪದೇ ಪದೇ ಮೂಗು ತೋರಿಸೋದು ಅಥವಾ ಮಧ್ಯಸ್ಥಿಕೆ ವಹಿಸೋದು ಈ ಥರ ಮಾಡೋದ್ರಿಂದ ಇಲ್ಲೇನಿದೆ ಸಹಕಾರಿ ಸಂಘಗಳು ಬಹಳಷ್ಟು ವಿಫಲಗೊಂಡವು. ಈ ಒಂದು ಸಮಸ್ಯೆಯನ್ನು ಕೊನೆಗಾಣಿಸಲು ಕರ್ನಾಟಕ ಸರ್ಕಾರ ಸೌಹಾರ್ದ ಸಹಕಾರಿ ಅಂಥೇಳಿ ಒಂದು ಸ್ವತಂತ್ರವಾಗಿ ನಿರ್ವಹಣೆ ಮಾಡುವಂಥ ಸಹಕಾರಿಗಳನ್ನು ಕಂಡುಕೊಂಡರು. ಈ ಸೌಹಾರ್ದ ಸಹಕಾರಿಗಳು ಯಾವುದೇ ಸರ್ಕಾರದ ಹಸ್ತಕ್ಷೇಪವಿಲ್ಲದೆ ಕಾರ್ಯನಿರ್ವಹಿಸ್ತವೆ. ಸೌಹಾರ್ದ ಸಹಕಾರಿಗಳ ಕುರಿತು ಸಹಿತ ನಾನು ಪ್ರತ್ಯೇಕವಾಗಿ ವಿಶೇಷವಾಗಿ ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ. ಸಹಕಾರಿ ಸಂಘಗಳು ಮತ್ತು ಸೌಹಾರ್ದ ಸಹಕಾರಿಗಳು ಮತ್ತು ಈ ಮನಿ ಲೆಂಡರು ಇವು ವಿಶೇಷ ಕಾಯ್ದೆ ಅಡಿಯಲ್ಲಿ ರೂಪಿತಗೊಂಡಂಥ ಹಣಕಾಸಿನ ಒಂದು ಸೇವೆಯನ್ನು ಸಲ್ಲಿಸುವಂಥ ವ್ಯವಸ್ಥೆಗಳಂತ ನಾವು ಹೇಳ್ಬೋದು.